ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಕ್ಕವಳ್ಳಿಯಲ್ಲಿ ಗ್ರಾಮಜ್ಯೋತಿ ಎಜುಕೇಷನಲ್ ಸೊಸೈಟಿಯಿಂದ ಸುವರ್ಣಸೌಧ ನೂತನ ಆಡಳಿತ ಭವನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದ ಎಲ್.ಎನ್. ಸಂಜೀವ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಘನ ಉಪಸ್ಥಿತಿ ಲೋಕಸಭಾ ಸದಸ್ಯರಾದ ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಮತ್ತು ಮಾಜಿ ಶಾಸಕರ ಹಾಗೂ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಡಿ.ಎಸ್. ಸುರೇಶ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ರವರು ಮಾತನಾಡಿರುತ್ತಾರೆ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ನಿರ್ಮಲಾ ಮತ್ತು ಗ್ರಾಮಜ್ಯೋತಿ ಶಾಲೆಯ ಉಪಾಧ್ಯಕ್ಷರಾದ ಬಿ.ಒ. ಶ್ರೀಧರ್ ಹಾಗೂ ಆಡಳಿತ ಮಂಡಳಿಯವರು ಮತ್ತು ಮುಖಂಡರಾದ ಅನ್ಬು ರವರು ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸಿ. ಸೋಮಶೇಖರ್ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಹಾಗೂ ಬಿಸಿ ಊಟದ ಸಹಾಯಕಿಯರು ಹಾಗೂ ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ನನಗಿವತ್ತು ನನ್ನ ಊರಲ್ಲಿ ಬಹಳ ದೊಡ್ಡದು ಒಂದು ಸಮಾರಂಭ ಇತ್ತು. ರಾತ್ರಿ 10 ಗಂಟೆಗೆ ಸುರೇಶ್ರಿಗೆ ಫೋನ್ ಮಾಡಿ ಕೇಳ್ತಾ ಇದ್ದೆ ತಾನೆ? ಸುರೇಶ್ರಿಗೆ ಫೋನ್ ಮಾಡಿ ಕೇಳಿದೆ, 16,000 ಜನ ಸೇರ್ತಾರೆ, ಸಂಸದನಾಗಿ ನಾನಿಲ್ಲಿ ಇರಬೇಕು, ನಿಮ್ಮ ಶಾಲೆಗೆ ಬರಬೇಕಂತ ಹೇಳಿದ್ದೇನೆ, ಒಂದು ವಿನಾಯಿತಿ ಕೊಡ್ಬೋದಾ ಅಂತ ಹೇಳಿ. ನಾನು ಶಾಲೆಯ ಅಧ್ಯಕ್ಷರಿಗೆ ಹೇಳಿದ್ದೇನೆ, ಖಂಡಿತ ಕರ್ಕೊಂಡು ಬರ್ತೇನೆ ಅಂತೇಳಿ, MP ಆಗಿ ನೀವು ತಪ್ಪಿಸ್ಕೊಳ್ಬಾರ್ದು ಅಂತ ಹೇಳಿದರು. ಆ ಕಾರಣಕ್ಕೆ ಬಹಳ ದೊಡ್ಡ ಸಭೆಯನ್ನು ಬಿಟ್ಟು ಸುರೇಶ್ರ ಮೇಲಿರುವಂಥ ಗೌರವ ಮತ್ತು ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇನೆ. ನಮ್ಮ ಮುಂದಿರುವಂಥ ಚರ್ಚೆ ಏನು ಅಂದರೆ, 60 ವರ್ಷಗಳ ಕೆಳಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ತಿಮ್ಮಬೋವಿ ಅಂತ ಉಪಸ್ಪೀಕರ್ ಆಗಿದ್ದವರು ಮತ್ತು ಅವರ ಕಾರ್ಯದರ್ಶಿಯಾಗಿ ಮಂಜುನಾಥರು ಉಳಿದವರೆಲ್ಲರೂ ಒಟ್ಟು ಸೇರಿ ಮಾಡ್ತಾರೆ. 60 ವರ್ಷಗಳಿದ್ದೀಗೆ ಈ ಶಾಲೆಯನ್ನು ನಡೆಸ್ಕೊಂಡು ಬರ್ತೀರಿ ಅಂತ ಹೇಳಿದರೆ, ಮತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 48,000 ಸರ್ಕಾರಿ ಶಾಲೆ ಇದೆ. 48,000 ಸರ್ಕಾರಿ ಶಾಲೆಗಳಿವೆ. ಇಂಥ ಅನುದಾನಿತ ಶಾಲೆಗಳ ಸಂಖ್ಯೆ 2,500ರಿಂದ 3,000 ಇದೆ. ಅನುದಾನಿತ ಶಾಲೆಗಳ ಸ್ಥಿತಿಗಳು ಏನಾಗಿದೆ ಅಂದರೆ, ಸರ್ಕಾರಿ ಸವಲತ್ತುಗಳು ಅನುದಾನಿತ ಶಾಲೆಗೆ ಇವತ್ತು ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಒಂದರ ಹಿಂದಂತೆ ಒಂದೊಂದು ಶಾಲೆಗಳು ಕೂಡ ತಮ್ಮ 48,000 ಸರ್ಕಾರಿ ಶಾಲೆಯಲ್ಲಿ 1 ಕೋಟಿ ಮಕ್ಕಳು ನಿತ್ಯ ಬಿಸಿಯೂಟ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಮಕ್ಕಳು ಬಿಸಿಯೂಟ ಮಾಡ್ತಾ ಇದ್ದಾರೆ. 2.5 ಲಕ್ಷ ಜನ ಶಿಕ್ಷಕರಿದ್ದಾರೆ. 2.5 ಲಕ್ಷ ಜನ. ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ನಲ್ಲಿ ಹೆಚ್ಚು ಕಡಿಮೆ 20-25,000 ಕೋಟಿ ನಾವು ಬರೀ ಶಿಕ್ಷಣಕ್ಕೋಸ್ಕರ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೇವೆ. ಇಷ್ಟೊಂದು ಅಗಾಧ ಸಂಖ್ಯೆಯ ಹಣವನ್ನು ಮುಂದಿನ ಭವಿಷ್ಯದ ಪೀಳಿಗೆಗೋಸ್ಕರ ನಾವು ಖರ್ಚು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಂಥ ಶಿಕ್ಷಣ ಕೊಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಮಾಜದಲ್ಲಿ ಚರ್ಚೆ ಆಗ್ತಾ ಇದೆ. ಎಂಥ ಶಿಕ್ಷಣ ಕೊಡಬೇಕು? ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆ, ಸ್ವಾತಂತ್ರ್ಯ ಬರುವ ಸಂದರ್ಭದಲ್ಲಿ ಅಂಕಿಅಂಶಗಳನ್ನು ತೆಗೆದರೆ 9ರಿಂದ 10% ಜನ ಅಕ್ಷರಾಭ್ಯಾಸ ಇದ್ದವರಿದ್ದರು. ವಿದ್ಯಾವಂತರು ಅಂತ ಕರೆದುಕೊಳ್ಳುವಂಥ ಜನರ ಸಂಖ್ಯೆ 10%ಕ್ಕೆ ಮೀರಿರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುಂಚೆ ಅಥವಾ ಬರ್ತಾ ಇರುವಂಥ ಕಾಲ. ಇವತ್ತು ಸ್ವಾತಂತ್ರ್ಯ ಬಂದು 7.5-8 ದಶಕಗಳಾಗ್ತಾ ಬಂತು. 77-78 ವರ್ಷಗಳಾಗ್ತಾ ಬಂತು. ಇವತ್ತು ನಮ್ಮ ಶಿಕ್ಷಕರ ಸಂಖ್ಯೆ ಎಷ್ಟು ಕೇಳಿದರೆ ಈ ದೇಶದಲ್ಲಿ 80ರಿಂದ 85% ಜನ ಅಥವಾ ಅದಕ್ಕೂ ಕೆಲವು ಜನಗಳು ಅದಕ್ಕೂ ಜಾಸ್ತಿ ನಾವು ಶಿಕ್ಷಕರಾಗಿದ್ದೇವೆ. ಶಿಕ್ಷಣ ಪಡೆದವರು, ಅಕ್ಷರಾಭ್ಯಾಸ ಇದ್ದವರು, ಡಿಗ್ರಿ ಮಾಡಿದವರು, ವಕೀಲರಾದವರು, ಡಾಕ್ಟರ್ ಆದವರು ತುಂಬ ಜನ. 85ಕ್ಕಿಂತ ಮೇಲೆ ನಾವು ಇವತ್ತು ಈ ಸ್ವಾತಂತ್ರ್ಯ ಭಾರತದಲ್ಲಿ ಶಿಕ್ಷಣ ಪಡೆದವರಿದ್ದೇವೆ. ಆಶ್ಚರ್ಯ ಏನಂದರೆ, ಭಾರತಕ್ಕೆ ಸ್ವಾತಂತ್ರ್ಯ ಬರುವಾಗ 9-10% ಜನ ಮಾತ್ರ ಶಿಕ್ಷಣ ಪಡೆದವರು ಇದ್ರಲ್ಲ. ಅವತ್ತಿನ ಕ್ರೈಮ್ ರೇಟಿಗೂ ಈಗ ನಾವು 85ರಿಂದ 90% ಶಿಕ್ಷಣ ಪಡೆದಿದ್ದೇವಲ್ಲ, ಇವತ್ತಿನ ಕ್ರೈಮ್ ರೇಟಿಗೂ ನಾವು ತುಲನೆ ಮಾಡಿದರೆ ಆಗಕ್ಕಿಂತ 1% ಈಗ ಜಾಸ್ತಿ. ವಿದ್ಯಾವಂತರು ಕಡಿಮೆ ಇರುವ ಸಂದರ್ಭದಲ್ಲಿ, ಶಿಕ್ಷಣ ಕಡಿಮೆ ಇರುವ ಸಂದರ್ಭದಲ್ಲಿ ನಾಗರಿಕ ಸಮಾಜವನ್ನು ನಿರ್ಮಾಣವಾಗುವಾಗ ಶಿಕ್ಷಣ ಮುಖ್ಯ ಅಂತ ನಾವು ಹೇಳಿರ್ತೇವಲ್ಲ. ಅವತ್ತಿನ ಕ್ರೈಮ್ ರೇಟು, ಅವತ್ತಿನ ಅಪರಾಧದ ಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡ್ರೆ ಹೆಚ್ಚು ಕಡಿಮೆ ಪರಿಪೂರ್ಣ ಶಿಕ್ಷಣ ಪಡೆದಿರುವಂಥ ಇವತ್ತಿನ ಸಮಾಜದ ಹೇಳ್ತಾ ಇದ್ದಾರೆ. ನೀವು ಅನುಮತಿ ಕೊಟ್ಟರೆ ಏನಾರು ವಿನಾಯಿತಿ ಕೊಡ್ಬೋದಾ ಅಂತೇಳಿ ನನಗೆ ಫೋನ್ ಮಾಡಿದ್ರು. ಅದಕ್ಕೆ ಏನಾರು ಹೇಳಿದ್ರೆ ಏನಾರು ಮಾಡ್ಬೋದಾಗಿತ್ತು, ಈಗ ಹೇಳಿದ್ರೆ ಕಷ್ಟ ಆಗ್ತದೆ, ಇಲ್ಲ ನೀವು ಬರಲೇಬೇಕು ಅಂದೆ.
ಯಾಕೆಂದರೆ ಅವರಿಗೂ ಅಲ್ಲಿ ಒತ್ತಡ ಇತ್ತು. ಅಲ್ಲಿನ MLAಗಳು, ಅಲ್ಲಿನ ಜಿಲ್ಲಾಧ್ಯಕ್ಷರು, ಅಲ್ಲಿ ಸಂಘಟನೆ ಮಾಡಿದಂಥವ್ರು MP ಅವರಿಲ್ಲ ಅಂತಂದರೆ ಅದೊಂಥರ ಇದಾಗ್ತದೆ. ಅಂಥ ಸಂದರ್ಭದಲ್ಲಿಯೂ ಕೂಡ ಈ ಒಂದು ಸಮಾರಂಭಕ್ಕೆ ನಿಮ್ಮೆಲ್ಲರ ಅಭಿಲಾಷೆಗೆ ಇವತ್ತು ಬಂದು ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಲೋಕಸಭಾ ಸದಸ್ಯರು, ಮಾಜಿ ಸಚಿವರು, ನನಗೆ ಗೊತ್ತಿರೋ ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಬಿಟ್ಟರೆ ಭ್ರಷ್ಟಾಚಾರ ರಹಿತರ ಪಟ್ಟಿಯಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ ಅಂತೇಳಿ ಅಂಥವರು ಇವತ್ತು ನಮ್ಮ ವೇದಿಕೆ ಮೇಲಿರ್ತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರ್ತಕ್ಕಂಥ ಲಕ್ಕೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಅಬ್ದುಲ್ ರೆಹಮಾನ್ ಅವರೇ, ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರೇ, ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳಾದಂಥ ಶಿವಯೋಗಿ ಅವರೇ, ಅನ್ಬು ಅವರೇ, ಈ ಊರಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಪ್ರಸಾದ್ ಅವರೇ, ದಾನಿಗಳಾದಂತಹ ಸುಂದರ ಸಮಾರಂಭ ಅನ್ನೋದಕ್ಕಿಂತ ಸುಂದರವಾದಂಥ ಕಟ್ಟಡದ ಉದ್ಘಾಟನಾ ಸಮಾರಂಭ. ನಿಜವಾಗ್ಲೂ ಈ ಭಾಗದಲ್ಲಿ ಸಂಜೀವ್ ಕುಮಾರ್ ಮತ್ತು ಅವರ ತಂಡ ಸುವರ್ಣ ಸೌಧ ಅಂತೇಳಿ ಏನೊಂದು ಸುಂದರವಾದ ಕಟ್ಟಡವನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ. ಒಂದು ಟ್ರಸ್ಟನ್ನು ಮಾಡಿಕೊಂಡು ಸುಮಾರು 60 ವರ್ಷಗಳ ಹಿಂದೆ ಪ್ರಾರಂಭ ಆದಂಥ ಶಾಲೆ ಇವತ್ತು ಈ ರೀತಿ ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ನಿಜವಾಗ್ಲೂ ಈ ಭಾಗದ ಮಕ್ಕಳಿಗೆ. ಅವತ್ತಿನ ಕಾಲದಲ್ಲಿ ಸುರೇಶ್ ಅಣ್ಣವ್ರು MLA ಆಗಿದ್ರು ಈ ಕ್ಷೇತ್ರದಲ್ಲಿ. ನಾವು ಮತ್ತೆ ನಮ್ಮ ಆಡಳಿತ ಮಂಡಳಿ ಅವ್ರ ಮನೆಗೆ ಹೋದಾಗ ಅವ್ರ ಮನೇಲಿ ಇರಲಿಲ್ಲ, ತೋಟದಲ್ಲಿದ್ದಾಗ ಆಯ್ತು ನಾನೆಲ್ಲ ಸಹಕಾರ ಕೊಡ್ತೀನಿ ಅಂತೇಳಿ ಅವತ್ತಿನ ಚನ್ನಗಿರಿ ಕ್ಷೇತ್ರದ MLA ಮಾಡೋಳು ವಿಪಕ್ಷಪ್ಪನವರು ಇವರ ಮುಖಾಂತರ ಇವರು ಫೋನ್ ಮಾಡಿ ಅವರಿಗೆ ಭೇಟಿ ಮಾಡಿದಾಗ 10 ಲಕ್ಷ ರೂಪಾಯಿ ಅನುದಾನವನ್ನು ಈ ಕಟ್ಟಡ ಭವನಕ್ಕೆ ನೀಡಿದ್ದಾರೆ. ಅವರಿಗೆ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಗ್ರಾಮ ಎಜುಕೇಶನ್ ಸೊಸೈಟಿ ಪರ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ, ಯಾಕಂತ ಹೇಳಿದ್ರೆ ಹಲವಾರು ದಾನಿಗಳು ಇವತ್ತು ಕೊಟ್ಟಿದ್ದಾರೆ. ಸುಮಾರು ಒಂದು 50 ರಿಂದ 60 ಲಕ್ಷ ರೂಪಾಯಿ ಈ ಕಟ್ಟಡಕ್ಕೆ ದೇಣಿಗೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತಾ, ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಹೈಸ್ಕೂಲಿನ ಗ್ರಾಮ ಜ್ಯೋತಿ ಹಲವಾರು ಅಧ್ಯಕ್ಷರು, ಪದಾಧಿಕಾರಿಗಳು, ಅಂದಿನ ಕಾರ್ಯದರ್ಶಿಗಳು ಅವತ್ತಿನ ಏನು ಮಾಡಿದ್ದಾರೆ ಇವತ್ತು ನಾವು